ಕೇಳಿದರೆ ಎಂತ ಫೇವ್ರೆಟ್ ಅಂತ. ಸೊ ಅವ್ರು ಹೇಳ್ತಾರೆ ಗಡ್ಬಡ್ ನನ್ನ ಫೇವ್ರೆಟ್. ನೋಡಿ ಹೇಗಿದೆ ಗೋಳಿ ಬಜ್ಜೆಗೆ ಜೈ. ನಿಗಲ ಪ್ರೀತಿ ನಿಮ್ಮ ಪ್ರೀತಿಯೇ ನಮ್ಮ ಶಕ್ತಿ. ಆಚೆ ಬರೋದ ನಾನು ಇವತ್ತು ನಮ್ಮ ಹುಡುಗಿ ರಕ್ಷಿತಾ ಇದ್ದಾರೆ ಅನ್ಸುತ್ತೆ. ಕಸ್ಟಮರ್ಗೆ ಕೇಳಬೇಕು ಫೇಮಸ್ ಆಗಿ, ಅವ್ರು ಹೇಳ್ತಾರೆ ಹೌದು ಫೇಮಸ್ ಅಂತ. ಐ ಆಲ್ವೇಸ್ ಲವ್ ಮ್ಯಾಂಗ್ಳೂರ್ ಫುಡ್. ನನಗೆ ಫಸ್ಟ್ ಹೊರಗೆ ಹಾಕಿದ್ರು ಅಂದರೆ ಒಳಗೆ, ನನಗೆ ಭಯ ಆಯಿತು. ನಾವಿವತ್ತೇ ನನ್ನ ಮನೆಯಲ್ಲಿ ನಾನು ರಘು ಅನ್ನಕ್ಕೆ ಕರ್ಕೊಂಡು ಹೋಗ್ತಿದ್ದ ಇದ್ದೀನಿ. ತುಂಬ ಎಕ್ಸೈಟೆಡ್ ಇದ್ದೀನಿ. ಓಕೆ ಲೆಟ್ಸ್ ಗೋ. ನಾನು ಒಂದು ದೋಸೆ ತಂದಿದ್ದೀನಲ್ವಾ, ಅದೇ ಆಕ್ಚುಲಿ ಚಪ್ಪೆ ಆಯ್ತು. ನಾವು ಬೀಚಲ್ಲಿ ಹೋಗಿ ತಿಂದ ನಮ್ಮ ಮಗ. ಹಾಯ್, ಹೇಗಿದ್ದೀರಾ? ಥ್ಯಾಂಕ್ ಯು ಅದೇ ಅಂದು ಗುರ್ತಾಂಡು ನಿಗಲ ಪ್ರೀತಿ ನಿಮ್ಮ ಪ್ರೀತಿಯೇ ನಮ್ಮ ಶಕ್ತಿ. ನಾವೀಗ ರಕ್ಷಿತ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ರಘುವಣ್ಣ ಅಲ್ಲಿ ಕ್ರ್ಯಾಬ್ ಡಿಶ್ ಮಾಡ್ತಾ ಇದ್ದಾರೆ ನೋಡಿ. ರಘುವಣ್ಣ ಇಲ್ಲಿದ್ದಾರೆ, ರಕ್ಷಿತಾ ಇಸ್ ಹಿಯರ್. ಫುಲ್ ಫ್ಯಾನ್ಸ್ ರಕ್ಷಿತಂಗೆ. ರಕ್ಷಿತ್ ಅವರು ಮನೆಗೆ ಹೋಗ್ತಾ ಇದೀವಿ. ಅವ್ರದ್ದು ಹೊಸ ಕುಕಿಂಗ್ ಶೋ ಸ್ಟಾರ್ಟ್ ಆಗ್ತಿದೆ. ಅದರಲ್ಲಿ ಚೀಫ್ ಗೆಸ್ಟ್. ಸೊ ನಿನ್ನೆ ಕ್ರ್ಯಾಬ್ ಬಿಡ್ತಿದ್ವಲ್ಲ, ಅದರಲ್ಲಿ ಏನಾದ್ರು ಒಂದು ಡಿಶ್ ಮಾಡ್ತಿದ್ದಾರೆ. ನೋಡೋಣ ಹೆಂಗಿರುತ್ತೆ. ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಇದ್ದೀನಿ. ಏನು ಪೀಸ್ ಇದೆ ಅಲ್ಲ ಅಣ್ಣ, ನೋಡಿ ಹೆಂಗಿದೆ. ಫುಲ್ ರಿಲ್ಯಾಕ್ಸ್ ಸೀರಿಯಸ್ಲಿ ಯಪ್ಪ, ನನಗೂ ಸ್ಟ್ರೆಸ್ ಬಸ್ಟರ್ ಆಗ್ಬಿಟ್ಟಿತ್ತು. ಏನ್ ಕೆಲಸ, ಆಫೀಸು, ಮೆಟ್ರೋ, ಫೀಲ್ ಆರಾಮಿದೆ. ಹೆಂಗ್ ಗೊತ್ತಾ, ನಾವು ಫಾರಿನರ್ಸ್ ತರ ಆಗ್ಬಿಡ್ಬೇಕು ಅಲ್ವಾ? ಅಲ್ವಾ, ಸುಮ್ನೆ ಟ್ರಿಪ್ ಹೊಡಿತಾ ಇರ್ಬೇಕು ಅಲ್ವಾ? ನಮ್ಮ ಗಡ್ಬಡ್ ಮ್ಯಾಂಗ್ಳೂರಲ್ಲಿ ತುಂಬ ಅಂದರೆ ಹೇಗಂದರೆ, ಯಾರಿಗೆ ಮ್ಯಾಂಗ್ಳೂರಿಯನ್ಸ್ ಅವರಿಗೆ ಕೇಳಿದ್ರೆ ಎಂಥ ಫೇವ್ರೆಟ್ ಅಂದರೆ, ಯಾರಿಗೆ ನೀವು ಇಲ್ಲಿ ಊರಲ್ಲಿ ಕೇಳಿದರೆ ಎಂಥ ಫೇವ್ರೆಟ್ ಅಂತ. ಸೊ ಅವ್ರು ಹೇಳ್ತಾರೆ ಗಡ್ಬಡ್ ನನ್ನ ಫೇವ್ರೆಟ್ ಅಂತ. ಗಡ್ಬಡ್ ಅಂದರೆ ತುಂಬ ಇಷ್ಟ. ಹಾಗೆ ನಿಮ್ಗೆ ಹೆಂಗೆ ಅನ್ನಿಸ್ತದೆ ಅಥೆಂಟಿಕ್ ಅಣ್ಣ? ಆಚೆ ಬರೋದ ನಾನು ಇವತ್ತು ನಮ್ಮ ಹುಡುಗಿ ರಕ್ಷಿತಾ ಇದ್ದಾರೆ ಅನ್ಸುತ್ತೆ. ಅವಳು ಮಸ್ಕರ ಬಂದಿದ್ದೀನಿ. ಸೂಪರ್. ನೆನ್ನೆ ಪಪ್ಪಾಸಿ ಕರ್ಕೊಂಡು ಹೋಗಿದ್ದೆ. ಮಾತೆ ಬರೋದು ಅಂತ ಮಾಡಲಿಲ್ಲ ಅಷ್ಟೇ. ಇನ್ನೇನು ಚೂರು ತಿಂದಿದ್ದು ವಾಮಿಟ್ ಮಾಡಿದ್ರು. ಅಷ್ಟು ತಿಂದಿಯಾನೆ ಅಂತ. ಬಂದಿದೆ ಬನ್ನು, ಪರೋಟ, ವಡೆ. ನೀವು ಬಂತೋಳಿ. ನನಗೆ ಬೇಡ. ಬಂತೋಳಿ. ನಾನು ತಿನ್ನಲ್ಲ ಆ್ಯಕ್ಚುಲಿ ಬೆಳಿಗ್ಗೆ ಬನ್ನು ಆ್ಯಂಡ್ ಬನ್ಸ್ ಸ್ವೀಟ್ ಅಲ್ಲ. ಸ್ವೀಟ್ ತಿನ್ನಿ. ಮಂಗಳೂರು ಬನ್ಸ್ ಅಂತಾನೆ ಫೇಮಸ್ ಅಲ್ಲ ಬೆಂಗಳೂರಲ್ಲಿ. ಹೆಂಗಿದೆ ಟೇಸ್ಟ್? ಚಂದ ಉಂಟು. ಹೆಂಗಿದೆಯಪ್ಪ? ಚೆನ್ನಾಗಿದೆ. ಹೆಂಗಿದೆ ಕಾರ್ತಿಕಣ್ಣ? ಆಸಮ್. ಐ ಆಲ್ವೇಸ್ ಲವ್ ಮ್ಯಾಂಗ್ಳೂರ್ ಫುಡ್. ತುಂಬ ಇಷ್ಟ. ಬನ್ಸ್ ಗೋಳಿ ಬನ್ನಿ. ಏನು ಪತ್ರೊಡೆ ಮಾಡ್ತಾರೆ? ಪತ್ರೊಡೆ. ಅರಿಪದ ಪತ್ರೊಡ್ಡೆ ಜೊತೆ ಅದು ಸೂಪರ್. ಓ ಸ್ವೀಟ್, ನಿಮಗೆ ಒಂದು ಸತಿ ನಾನು ನಿಮಗೆ ತಿನ್ನಿಸ್ತೀನಿ ಪತ್ರೊಡ್ಡೆ. ನನ್ನ ಫೇವ್ರೆಟ್. ಯಾರು ತಂದಿದ್ದು ಪತ್ರೊಡೆ? ನನ್ನ ಅಲ್ಲಿಂದ ದೂರದಿಂದ. ತುಂಬ ಇಷ್ಟ ನನಗೆ ಪತ್ರೊಡ್ಡೆ. ಅರಕೆ ಎಲ್ಲ ಹಾಕಿ ಖಾರ ಎಲ್ಲ ಇಮ್ಯಾಜಿನ್ ಮಾಡಿ, ನೀವು ಅಶ್ವಿನಿ ಮ್ಯಾಮ್ ಕೂಡ ಅಮ್ಮ ಅಪ್ಪ ಮಗಳು ಹಾಗೇನೆ ಮೀಮ್ಸ್ ಹಾಕಿರ್ತಾರೆ. ಇವರು ಸತ್ಯವಾಗಿ ಫ್ಯಾಮಿಲಿ ಇದೆ ಮಾಡಿದ್ದಾರೆ ಅಂತ. ಅದೇ ಒಂದು ಪಿಕ್ಚರ್ ಆಗೇನೆ ಇತ್ತು ಸೇಮ್. ಅದು ಎಂತ ಸ್ಕ್ರಿಪ್ಟೆಡ್ ಅಲ್ಲ, ಅದು ಎಂತ ನಾವು ಪ್ಲಾನ್ ಮಾಡ್ತಿಲ್ಲ ಕೇಳಿ. ನಾನು ಹೋಗಿ
ಅವ್ರು ಓಡಿದ್ರು, ನಾನು ಕೂಡ ಓಡಿ ಆ ಮೂವ್ಮೆಂಟ್ ಹೇಗಾಯ್ತು ಜಸ್ಟ್ ಥಿಂಕ್. ಸೇಫ್ ಆದರೆ ಸಾಕು. ಸೇಫು. ಅಯ್ಯೋ ಅದು ಹೇಗೆ ಗೊತ್ತುಂಟಾ, ನಾವು ಎಲ್ಲರಿಗೆ ಪಟ್ಟಿ ಹಾಕಿ ಒಂದು ಕುರ್ಚಿಯಲ್ಲಿ ಕೂತ್ಕೊಂಡಿದ್ದೀವಿ. ಒಂದು ಜನ ಬೇರೆ ದಾರಿಯಿಂದ, ಒಂದು ಜನ ಬೇರೆ ದಾರಿಯಿಂದ, ಒಂದು ಜನ ಬೇರೆ. ನನಗೆ ಫಸ್ಟ್ ಹೊರಗೆ ಹಾಕಿದ್ರು, ಅಂದರೆ ಒಳಗೆ. ನನಗೆ ಭಯ ಆಯಿತು. ಅಂದರೆ ಎಂತ, ಯಾಕೆಂದರೆ ನನಗೆ ಎಂತ ಬರಲ್ಲ. ನಾನು ಬೇರೆಯವರು ಹೋದ ನಂತರ ನಾನು ಅವರಿಗೆ ಕೇಳ್ತೀನಿ ಎಂತ ಅಂತ. ಯಾಕೆಂದರೆ ಬಿಗ್ ಬಾಸ್ ಎವ್ರಿ ಟೈಮ್ ನನಗೆ ಸೆಕೆಂಡ್ ಟೈಮ್ ಎಕ್ಸ್ಪ್ಲೇನ್ ಮಾಡ್ತಾರೆ. ರಕ್ಷಿತಾ ಹೀಗೆ ಮಾಡಬೇಕು, ರಕ್ಷಿತಾ ಹಾಗೆ ಮಾಡಬೇಕು. ಹೌದು. ನಿನಗೆ ಇಷ್ಟ ಆಯ್ತಾ ಪರೋಟ? ನನಗೆ ಕೂಡ ತುಂಬ ಇಷ್ಟ ಆಯಿತು. ನೀವೆಲ್ಲ ಚಾ ಎಲ್ಲ ಕುಡಿಯೋದಲ್ವಾ? ಚಾ ಇಲ್ಲ, ನಾವು ಕಾಫಿ. ನೀವು ತಿಂತೀಯಾ? ಸ್ವಲ್ಪ. ಎರಡು ಕೊಡು ಸರ್. ಒಂದು ಸಾಕು. ಗಡ್ಬಡ್ ಒಂಚಿ ಫೇಮಸ್ ಆಗಿದೆ. ಅವರಿಗೆ ಕೇಳ್ತೀರಾ ಫೇಮಸ್? ನಾನು ನಿಮಗೆ ಕಸ್ಟಮರ್ಗೆ ಕೇಳಬೇಕು ಫೇಮಸ್ಸಾ ಇಲ್ಲಿ. ಅವ್ರು ಹೇಳ್ತಾರೆ ಹೌದು ಫೇಮಸ್ ಅಂತ. ಮತ್ತೆ ಅದಕ್ಕೆ ಕೇಳಿದರೆ ಇಲ್ಲಿ ಊರಲ್ಲಿ ನಿಮ್ಮ ಫೇವ್ರೇಟ್ ಎಂತಂತ ಎಲ್ಲರೂ ನಿಮಗೆ ಹೇಳ್ತಾರೆ. ನನ್ನ ಗಡ್ಬಡ್ ಫೇವ್ರೇಟ್ ಅಂತ. ಗಡ್ಬಡ್ ಫೇಮಸ್. ಗೋಳಿ ಬಜ್ಜೆ ತಿನ್ನಕ್ಕೆ ಬಂದಿದ್ದೀವಿ ಗಾಯ್ಸ್, ಉಡುಪಿಲಿ. ನೋಡಿ ಯಾರ್ಯಾರಿದ್ದಾರೆ. ರಘುವಣ್ಣ, ರಕ್ಷಿತಾ, ಗೋಳಿ ಬಜ್ಜೆ ತಂದೆ 3 ಪ್ಲೇಟ್, ರೋನಿ. 4 ಪ್ಲೇಟಾ? ಮತ್ತೆಂತ ಗೊತ್ತಿಲ್ಲ. ಫ್ರೆಶ್ ಜ್ಯೂಸ್ ಉಂಟಲ್ಲ, ಉಂಡೆ ದಾಟಿ ಉಂಟು, ಬಜ್ಜಂಕಾಯಿ ಉಂಟ, ಬೇರೆ ಕುಕ್ಕುದ ಉಂಟ. ಒಲೆ ಮುಂದೆ ಅಡುಗೆ ಮಾಡಿದ್ದು ಹೆಂಗಿತ್ತು? ನಿಮಗೆ ಜ್ಯೂಸ್ ಬೇಕಾ? ಜ್ಯೂಸ್ ಬೇಡ. ಈ ವೀಕೆಂಡ್ ಸಾರ್ಟೆಡ್ ಆಗಿತ್ತಲ್ಲ, ಖುಷಿ ಆಯ್ತಾ ವೀಕೆಂಡ್? ಈ ವೀಕೆಂಡ್ ನಾಳೆ ಎಂತ ಮಾಡೋಣ? ನಾಳೆ ಬೆಳಿಗ್ಗೆ ಬೇಡ, ಇವಾಗ ಬೀಚ್ ಹೋಗೋದು. ಬೀಚಿಗೆ ಹೋಗೋಣ. ಬೆಳಿಗ್ಗೆ ನಾವು ಮಲ್ಪೆಗೆ ಹೋಗೋಣವಾ? ಮೀನು ತರಕ ಹೋಗೋಣ, ನಂಗೇನಿಲ್ಲ. ಬಾಸ್ ಏನು ಹೇಳ್ತಾರೋ ಅವ್ರ ಮೇಲೆ ಡಿಪೆಂಡ್ ಎಲ್ಲ. ಏನು ಹೇಳ್ತೀರಾ ಬಾಸ್? ಹೋಗೋದು ಬೇಡ. ಮಲ್ಪೆ ಬೀಚು, ಮಲ್ಪೆ ಯಾವಾಗ ಹೇಳ್ತಾನೆ ಇರ್ತಾನೆ ಹೋಗೋ ತನಕ ಕರ್ಕೊಂಡು ಹೋಗೋದಿಲ್ಲ. ನಮ್ಮ ಗೋಳಿ ಬಜ್ಜೆ ಬಂದಿದೆ. ಹೌದು. ಗೋಳಿ ಬಜ್ಜೆ, ಆಸಮ್ ಗೋಳಿ ಬಜ್ಜೆ. ನೋಡೋಣ, ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ. ಬಿಸಿ ಇಲ್ವಾ ಗೋಳಿ ಬಜ್ಜೆ? ಬಿಸಿ ಬಿಸಿ ಅಂತ ಬಂದ್ವಿ ನಾವು. ಮಾಡ್ಕೊಡಕ್ಕಾಗಲ್ಲ ಬಿಸಿ ಬಿಸಿ. ಅಲ್ಲಿ ನನ್ನ ಬಿಸಿ ಬಿಸಿ ಗೋಳಿ ಬಜ್ಜೆ. ಹೌದಾ? ಗೋಳಿ ಬಜ್ಜೆ ಟೇಸ್ಟ್ ಇತ್ತು. ಉಂಟು ಅಲ್ಲಿ ಕೂಡ ಸಿಗುತ್ತೆ. ನೆಕ್ಸ್ಟ್ ಅದು ಅಲ್ಲಿ ಅವತ್ತು ಅವ್ರು ತಗೊಂಬಂದಲ್ಲ ರೂಮ್ಗೆ, ಚೆನ್ನಾಗಿತ್ತು. ಆ ಗೋಳಿ ಬಜ್ಜೆ. ರೋನಿ ರೋನಿತ್ತಿಗೆ ರೋನಿ ಏನಂದಲ್ಲ ಅವನಿಗೆ ಹೊಟ್ಟೆ ನೀರು ಬಿಸಿ ಬಿಸಿ ಉಂಟು, ಈಗ ಕುಡಿಬೇಕು. ಬಿಸಿ 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 ನೀರು ಜೀವಕ್ಕೆ ತುಂಬ ಒಳ್ಳೆ. ಗೋಲ್ ನೋಡಿ ಹೇಗಿದೆ ಗೋಳಿ ಬಜ್ಜೆ. ಗೋಳಿ ಬಜ್ಜೆಗೆ ಜೈ. ಹೀಗೆ ಇರಬೇಕಾ? ಹಾಂ. ಅಮ್ಮಮ್ಮ ಸಕ್ಕತ್ ಬಿಸಿ ಇದೆ. ಓ ಇದು ಮಂಗಳೂರು ಗೋಳಿ ಬಜ್ಜೆ. ಹೌದು. ಹೌದಾ? ಹಾಯ್ ಹಾಯ್ ಹಾಯ್.